ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಗ್ಯಾಸ್ಟ್ರೋ ಎಂಟರಾಲಜಿ ತಜ್ಞರಾದ ಡಾಕ್ಟರ್ ಅಭಿಷೇಕ್ ಎಸ್ವೈ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಅಭಿಷೇಕ್ ಎಸ್ವೈ. ಇವರು ಗ್ಯಾಸ್ಟ್ರೋ ಎಂಟ್ರಾಲಜಿ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ನಿಮ್ಗೆ ಕೂಡ. ಸರ್, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅಂದ್ರೆ ಬೇರೆ ಬೇರೆ ಎಲ್ಲ ಆಸ್ಪತ್ರೆಗಳಲ್ಲಿ ಬಹಳ ದೊಡ್ಡ ಕ್ಯೂ ಇರುತ್ತಂದ್ರೆ ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಕ್ಕೆ ಯಾಕಿರ್ಬೋದು ಅನ್ನೋದ್ರ ಮೂಲಕನೇ ಕಾರ್ಯಕ್ರಮ ಆರಂಭ ಮಾಡೋಣ. ಆ್ಯಕ್ಚುಲಿ ಈಗಿನ ಜೀವನ ಶೈಲಿ ತುಂಬ ಚೇಂಜಸ್ ಆಗಿದೆ. ಫುಡ್ ಐಟಮ್ಸು ಅದರಿಂದನೂ ಆಗ್ಬೋದು, ಮತ್ತು ಸ್ಟ್ರೆಸ್ಫುಲ್ ಲೈಫ್ ಅದರಿಂದ ಈಗ ಗ್ಯಾಸ್ಟ್ರೈಟಿಸ್ ಆ್ಯಂಡ್ ಡಿಸ್ಪೆಪ್ಸಿಯಾ, ಇರಿಟಬಲ್ ಬೌಲ್ ಸಿಂಡ್ರೋಮ್ಸ್ ಆ ಥರ ಕಾಯಿಲೆಗಳು ಹಿಂದಿನ ಕಾಲದಲ್ಲಿ ಕಡಿಮೆ ಇತ್ತು, ಈಗಿನ ಕಾಲದಲ್ಲಿ ಜಾಸ್ತಿ ಆಗಿದೆ. ಸೊ ಆ ಥರ ಸ್ಟ್ರೆಸ್ಫುಲ್ ಲೈಫು ಮತ್ತು ಫುಡ್ ಜೀವನ ಶೈಲಿ ಚೇಂಜ್ ಆದಾದ್ಮೇಲೆ ಈ ಥರ ಪೇಷಂಟ್ಸ್ಗಳು ಜಾಸ್ತಿ ಬರ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಫುಡ್ ಶೈಲಿ ಚೇಂಜ್ ಆದ್ಮೇಲೂ ಕೂಡ ಕ್ಯಾನ್ಸರ್ಸ್ಗಳು ಅರ್ಲಿ ಏಜಲ್ಲಿ ಬರ್ತಾ ಇದೆ. ಹಿಂದಿನ ಕಾಲದಲ್ಲೆಲ್ಲ ಕ್ಯಾನ್ಸರ್ ಅಂದರೆ ಜಾಸ್ತಿ ಕೇಳ್ತಾ ಇರಲಿಲ್ಲ, ಈಗೆಲ್ಲ ಕ್ಯಾನ್ಸರ್ಸ್ ಅಂದರೆ ಕಾಮನ್ ಆಗಿಬಿಟ್ಟಿದೆ. ಮತ್ತು ಪುನಃ ಯಂಗ್ ಏಜಲ್ಲಿ ಪೇಷಂಟ್ಗಳು ಕ್ಯಾನ್ಸರ್ಸಲ್ಲಿ ಬರ್ತಾ ಇದ್ದಾರೆ. ಸೊ ಹಿಂಗಾಗಿ ಈ ಥರ ಪೇಷಂಟ್ಸು ಬರ್ತಾ ಇದ್ದಾರೆ. ಬಹಳ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಗ್ಯಾಸ್ಟ್ರಿಕ್ ಅಂತ ಅನ್ನೋದು ಮಾತ್ರ ಗೊತ್ತು. ಈಗ ವೈದ್ಯರಾಗಿ ನಿಮ್ಗೆ ಅದೇ ನೀವು ಹೇಳಿದ್ರಿ, ಈಗ ಹೊಟ್ಟೆ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದಂತಹ ಅಂಗ ನಮ್ಮ ದೇಹದಲ್ಲಿ. ಗಟ್ ಹೆಲ್ತ್ ಒಂದು ಚೆನ್ನಾಗಿದ್ರೆ ಬ್ರೈನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಅಥವಾ ಬ್ರೈನ್ ಹೆಲ್ತ್ ಚೆನ್ನಾಗಿದ್ರೆ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಇದು ಎರಡು ಒಂದಕ್ಕೊಂದು ಬಹಳ ಸಂಬಂಧ ಇದೆ ಅಂತ ಅನ್ಸುತ್ತೆ. ಆಕ್ಚುಲಿ ಈಗ ನಮ್ದು ಗಟ್ ಏನ್ ಹೇಳ್ತೀವಿ, ಇಟ್ ಇಸ್ ಅ ಸೆಕೆಂಡ್ ಬ್ರೈನ್. ಎರಡಕ್ಕೂ ಬ್ರೈನ್ ಮತ್ತೆ ಗಟ್ಗೆ ಇಂಟರ್ ಕನೆಕ್ಷನ್ ಇದ್ದೇ ಇರುತ್ತೆ ನರ್ವ್ಸ್ ಮುಖಾಂತರ. ಯಾವಾಗಾದ್ರೂ ಪೇಷಂಟ್ ಸ್ಟ್ರೆಸ್ಫುಲ್ ಲೈಫ್ ಹೋದಾಗ ಆವಾಗ ನಮ್ದು ಗಟ್ ಸಿಂಪ್ಟಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಲೈಕ್ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗ್ಬೋದು. ಗ್ಯಾಸ್ಟ್ರೈಟಿಸ್ಗೆ ಮೇನ್ ಕಾರಣ ಅಂದ್ರೆ ವರಿ ಅಂತ ಬರುತ್ತೆ. ಜಾಸ್ತಿ ಟೆನ್ಷನ್ ಆಗೋದು, ನಿದ್ದೆಗೆಡೋದು, ಇವೆಲ್ಲ ಸಿಂಪ್ಟಮ್ಸ್ಗಳು ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆದಾಗ ಆಸಿಡ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ, ಹಂಗಾಗಿ ಗ್ಯಾಸ್ಟ್ರೈಟಿಸ್ ತರ ಸಿಂಪ್ಟಮ್ಸ್ ಬರ್ತಾರೆ. ಅದು ಒಂದು. ಅಂಡ್ ಆಲ್ಸೋ ಕರಳು ಮೂವ್ಮೆಂಟ್ಗಳು ಜಾಸ್ತಿ ಆಗುತ್ತೆ ಆವಾಗ, ಜಾಸ್ತಿ ಟೆನ್ಷನ್ ತಗೊಂಡಾಗ. ಮತ್ತೆ ಸಣ್ಣ ಸಣ್ಣ ಕರಳು ಮೂವ್ಮೆಂಟ್ಗಳ ಪೇನ್ ಫೀಲ್ ಮಾಡುತ್ತೆ, ಅದನ್ನ ಇರಿಟಬಲ್ ಬೌಲ್ ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ. ಸೊ ಗಟ್ ಮತ್ತೆ ಬ್ರೈನ್ಗೂ ಎರಡು ಕನೆಕ್ಷನ್ ಇರೋದ್ರಿಂದ ಇದನ್ನ ಗಟ್ ಬ್ರೈನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅಂದ್ರೆ ಮಾನಸಿಕವಾಗಿ ಏನೇ ಪರಿಣಾಮಗಳು ನಮ್ಮ ಬ್ರೈನ್ ಅಲ್ಲಿ ಆದಾಗ್ಲೂ ಅದು ಹೊಟ್ಟೆಗೆ ತೊಂದರೆ ಆಗುತ್ತಾ? ಮನಸ್ಸು ಚೆನ್ನಾಗಿಲ್ಲ ಅಂದಾಗ ಆ ಗಟ್ ಫೀಲ್, ಆ ಸಿಂಪ್ಟಮ್ಗಳು ಸ್ಟಾರ್ಟ್ ಆಗುತ್ತೆ. ಅಂಡ್ ಆಲ್ಸೋ ನಾವು ತಿನ್ನೋ ಫುಡ್ ಕೂಡ ಚೇಂಜಸ್ ಆದಾಗ ಅದು ಕೂಡ ನಮ್ಮ ಬ್ರೈನ್ ಮೇಲೆ ಪರಿಣಾಮ ಬೀಳುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಏನ್ ಮಾಡ್ತಿದ್ರು, ಸೊಪ್ಪು ತರಕಾರಿ ಜಾಸ್ತಿ ತಿಂತಿದ್ರು. ಈಗೆಲ್ಲ ಏನಾಗ್ತಿದೆ ಅಂದ್ರೆ ಸೊಪ್ಪು ತರಕಾರಿ ಕಡಿಮೆ ಆಗಿದೆ. ಫ್ರೈಡ್ ಐಟಮ್ಸ್, ಫುಡ್, ಫಾಸ್ಟ್ ಪ್ರಿಪೇರ್ಡ್ ಫುಡ್ಸ್, ಅದರಿಂದ ನಮ್ದು ಕರಳಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇನ್ಕ್ರೀಸ್ ಆಗ್ತಾ ಇದೆ, ಗುಡ್ ಬ್ಯಾಕ್ಟೀರಿಯಾಸ್ ಕಡಿಮೆ ಆಗ್ತಾ ಇದೆ. ಅದಾದಾಗ ಚೇಂಜಸ್ ಆದಾಗಲೂ ಕೂಡ ನಮ್ದು ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಎರಡು ಇಂಟರ್ ಕನೆಕ್ಟೆಡ್, ಗಟ್ ಮತ್ತೆ ಬ್ರೈನ್. ಅಂದ್ರೆ ಸರ್, ನಿಮ್ಮ ವಿಭಾಗ ಏನಿದೆ ಗ್ಯಾಸ್ಟ್ರೋ ಎಂಟ್ರಾಲಜಿ, ಇದು ಬರೀ ಈಗ ಗ್ಯಾಸ್ಟ್ರೈಟಿಸ್ ಅಲ್ಲಿ ಬೇಕಾದಷ್ಟು ವಿಧಗಳಿದೆ ಅಂತ ಅನ್ಸುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಹೊಟ್ಟೆ ನೋವು ಬರ್ಬೋದು, ಅಥವಾ ಬೇರೆ ಬೇರೆ ತರದ್ದು. ಆಮೇಲೆ ಎದೆ ಉರಿಗೆ ನೀವು ಬೇರೆ ತರದ ಮೆಡಿಸಿನ್ ಕೊಡ್ತೀರಾ. ಇದಲ್ಲದೇನೆ ಬೇರೆ ಏನೇನು ಅಂದ್ರೆ ಒಬ್ಬ ಮನುಷ್ಯನ ಹೊಟ್ಟೆಯ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು ಅಂದ್ರೆ ಏನೇನು ಅವ್ರಿಗೆ ಲಕ್ಷಣಗಳು ಕಾಣಿಸ್ಕೊಳ್ಬೇಕು? ಒಂದು, ಗ್ಯಾಸ್ಟ್ರೈಟಿಸ್ ಅಂದ್ರೆ ಯಾವ ಕಾರಣದಿಂದ ಬರುತ್ತೆ ಅನ್ನೋದು ಒಂದು ತಿಳ್ಕೊಬೇಕು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಅಲ್ಸರ್ಸ್ಗಳಾಗ್ಬೋದು. ಮೋಸ್ಟ್ ಕಾಮನ್ಲಿ ಗ್ಯಾಸ್ಟ್ರಿಕ್ ಅಲ್ಸರ್ ಆಗೋದು ಮೋಸ್ಟ್ ಕಾಮನ್ಲಿ ಎಚ್ ಪೈಲೋರಿ ಇನ್ಫೆಕ್ಷನ್ ಅಂತ ಬ್ಯಾಕ್ಟೀರಿಯಾ ಇರುತ್ತೆ, ಅದರಿಂದ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ಪೇನ್ ಕಿಲ್ಲರ್ಸ್ ತಗೋತಾ ಇರ್ತಾರೆ, NSAIDs, ಅದರಿಂದ ಆಗೋ ಚಾನ್ಸಸ್ ಇರುತ್ತೆ. ಸ್ಮೋಕಿಂಗ್ ಮತ್ತೆ ಡ್ರಿಂಕ್ಸ್ ಮಾಡೋದು, ಅವೆರಡರಿಂದನೂ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಜೀವನ ಶೈಲಿ, ವರಿ ಕರಿ ಜಾಸ್ತಿ ವರಿ ಮಾಡೋದ್ರಿಂದ, ಜಾಸ್ತಿ ಊಟ ಮಾಡೋದಾಗ್ಲಿ, ಜಾಸ್ತಿ ಫ್ರೈಡ್
ಫ್ರೈಡ್ ಫುಡ್ಸ್ ತಿನ್ನೋದ್ರಿಂದ ಇವೆಲ್ಲದ್ರಿಂದನೂ ಬರೋ ಚಾನ್ಸಸ್ ಇರುತ್ತೆ. ಈಗ ಬ್ಯಾಕ್ಟೀರಿಯಾ ಹೇಳಿದ್ರಲ್ಲ, ಅದು ಹೇಗೆ ಸೇರ್ಕೊಳ್ಳುತ್ತೆ ನಮ್ಮ ದೇಹನ? ಅದು ನೀರಿಂದ ಔಟ್ಸೈಡ್ ಫುಡ್ ತಿಂತೀವಲ್ಲ, ಅದರಿಂದ ಬರೋ ಚಾನ್ಸಸ್ ಇರುತ್ತೆ. ಎಲ್ರಿಗೂ ಅದರಿಂದ ಅಲ್ಸರ್ ಆಗುತ್ತೆ ಅಂತ ಹೇಳಲ್ಲ. ನಾರ್ಮಲಿ ಒಂದು ನಮ್ಮ ಇಂಡಿಯಾದಲ್ಲಿ 100 ಜನಕ್ಕೆ ಟೆಸ್ಟ್ ಮಾಡಿದ್ರೆ ಒಂದು 60-70 ಜನಕ್ಕೆ ಪಾಸಿಟಿವ್ ಬಂದೇ ಬರುತ್ತೆ. ಒಬ್ಬೊಬ್ಬರು ಒಂದೊಂಥರ ರಿಯಾಕ್ಟ್ ಮಾಡ್ತಾರೆ. ಕೆಲವೊಬ್ರಿಗೆ ಅಲ್ಸರ್ ಆಗುತ್ತೆ, ಅದು ಅಲ್ಸರು H. ಪೈಲೋರಿಂದ ಕ್ಯಾನ್ಸರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ನಾವು ಅದಕ್ಕೆ ಪೇಷಂಟ್ಗೆ ಏನಾದ್ರು ಸಿಂಪ್ಟಮ್ಸ್ ಇದ್ದಾಗ ಆ H. ಪೈಲೋರಿನ ಡಯಾಗ್ನೋಸ್ ಮಾಡಿ ಆ ಪೇಷಂಟ್ಗೆ ಟ್ರೀಟ್ಮೆಂಟ್ ಬೇಕಾ ಬೇಡ ನೋಡಿಕೊಂಡು, ಪೇಷಂಟ್ಗೆ ಏನಾದ್ರು ಸಿಂಪ್ಟಮ್ಸ್ ಇದೆಯಾ, ಅಲ್ಸರ್ಸ್ ಎಲ್ಲ ಇದೆಯಾ ಅಂದ್ಕೊಂಡ್ರೆ ಅದಕ್ಕೆ 2 ವಾರ ಟ್ರೀಟ್ಮೆಂಟ್ ಕೊಟ್ಟು ಫಾಲೋ ಅಪ್ ಮಾಡಬೇಕಾಗುತ್ತೆ. ಈಗ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾರೆ. ಏನೇನು ಲಕ್ಷಣಗಳಿರುತ್ತೆ ಸರ್? ಒಂದು ಮೇಲ್ಗಡೆ ಹೊಟ್ಟೆ ಭಾಗದಲ್ಲಿ ನೋವು ಬರೋ ಚಾನ್ಸಸ್ ಇರುತ್ತೆ, ಉರಿ ಬರ್ಬೋದು. ಇನ್ನೊಂದು ಆಸಿಡ್ ಮೇಲ್ಗಡೆ ರಿಗರ್ಜಿಟೇಷನ್ ಅಂತ ಹೇಳ್ತೀವಿ ನಾವು, ತಿನ್ನೋ ತೇಗ್ ಬರೋದು. ಫುಡ್ ಕೂಡ ಮೇಲ್ಗಡೆ ಬರುತ್ತೆ, ಎದೆ ಉರಿ ಬರ್ಬೋದು. ಸ್ವಲ್ಪ ಅನ್ಈಸಿನೆಸ್ ಅಂತ ಹೇಳ್ತಾರೆ. ಅವರು ಸಿಂಪ್ಟಮ್ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಸುಸ್ತು ಒಂಥರ ಏನೋ ಒಂಥರ ಬಾಡಿಲಿ ಏನೋ ಸಿಂಪ್ಟಮ್ಸ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ತಲೆ ಸುತ್ತೆಲ್ಲ ಏನು ಬರಲ್ಲ, ಮೇನ್ಲಿ ಅನ್ಈಸಿನೆಸ್, ಅಪ್ಪರ್ ಅಬ್ಡಾಮಿಲ್ ಅಲ್ಲಿ ಅನ್ಈಸಿನೆಸ್ ಅಂತ ಹೇಳ್ತಾರೆ, ಡಿಸ್ಕಂಫರ್ಟ್ ಅಂತ ಹೇಳ್ತಾರೆ, ಒಬ್ಬೊಬ್ರು ಉರಿ ಬರುತ್ತೆ ಅಂತ ಹೇಳ್ತಾರೆ, ಉಳಿ ತೇಗ್ ಬರ್ತಾ ಇದೆ ಅಂತ ಹೇಳ್ತಾರೆ. ಆಲ್ ದಿ ಸಿಂಪ್ಟಮ್ಸ್ ಬರ್ತದೆ. ಕೆಲವೊಬ್ರು ಇದು ಇಷ್ಟೇ ಇರುತ್ತೆ, ಕೆಲವೊಬ್ರೆಲ್ಲ ತೂಕ ಕಡಿಮೆ ಆಗುತ್ತೆ, ಹಸಿವಾಗ್ತಿಲ್ಲ, ಅದೆಲ್ಲ ಇತ್ತು ಅಂದ್ರೆ ಅದು ಬೇರೆ ಕಾರಣನೂ ಇರ್ಬೋದು, ಲೈಕ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆ ಥರನೂ ಇರ್ಬೋದು. ಬರೀ ಎದೆ ಉರಿ ಉಳಿತೇಗು ಇದು ಯಂಗ್ ಪೇಷಂಟ್ಸ್ ಅಲ್ಲಿ ಬರ್ತಿದೆ ಅಂದ್ರೆ ಒಂದು ಅರ್ಲಿ ಸ್ಟೇಜಸ್ ಬರ್ತಿದೆ, ತುಂಬಾ ದಿವಸದಿಂದ ಇಲ್ಲ, ಇನಿಷಿಯಲ್ ಓನ್ಲಿ 3-4 ಡೇಸ್ ಇದೆ ಅಂದರೆ ದೆನ್ ವಿ ಕ್ಯಾನ್ ಗಿವ್ ಪ್ಲೇನ್ ಪ್ಯಾಂಟೋಪ್ರೋಸಲ್ ಆ ಥರ PPI ಕೊಟ್ಕೊಂಡು ವಿಲ್ ಸಿ. ಪುನಃ ಅದು ಕಂಟ್ರೋಲ್ ಆಗ್ತಿಲ್ಲ ಸಿಂಪ್ಟಮ್ಸು ಟ್ಯಾಬ್ಲೆಟ್ಸಿಂದನೂ ಕೂಡ ಅಂತ ಹೇಳಿದ್ರೆ ದೆನ್ ವಿ ಹ್ಯಾವ್ ಟು ವರ್ಕ್ ಅಪ್. ಅಂದರೆ ಈಗ ಯಂಗ್ ಪೇಷಂಟ್ಸಲ್ಲಿ ವೆಯ್ಟ್ ಲಾಸು, ಹಸಿವಾಗ್ತಿಲ್ಲ ಆ ಥರ ಎಲ್ಲ ಬಂತು ಅಂದರೆ ಬೇಗನೆ ಟೆಸ್ಟ್ ಮಾಡಬೇಕಾಗುತ್ತೆ, ಎಂಡೋಸ್ಕೋಪಿ ಎಲ್ಲ. ಈಗ ಹೊಟ್ಟೆಯಲ್ಲಿ ಆಗುವಂತಹ ತೊಂದರೆಗಳು ನಮ್ಮ ಮೆದುಳಿನ ಚಟುವಟಿಕೆಗೆ ಏನಾದರೂ ತೊಂದರೆ ಮಾಡುತ್ತಾ? ಅಂದ್ರೆ ನಾನೊಂದು ಓದಿದ್ದೆ ಎಲ್ಲೋ, ಈಗ ಎಪಿಲೆಪ್ಸಿ ಅಥವಾ ಸೀಸರ್ ಬರುತ್ತಲ್ವಾ, ಅದು ಹೊಟ್ಟೆಯಿಂದ ಬರುತ್ತೆ ಅನ್ನೋದನ್ನು ಓದಿದ್ದೆ. ಅದು ತಜ್ಞರಾಗಿ ನೀವು ತಿಳುವಳಿಕೆ ಹೇಳಬೇಕು. ಈಗ ಎರಡು ಗಟ್ಟು ಬಂತೆ ಬ್ರೈನ್ ಎರಡೂ ಇಂಟರ್ಲಿಂಕ್ ಇರುತ್ತೆ. ಮನುಷ್ಯನಲ್ಲಿ ಎರಡರಲ್ಲೂ ಎರಡನ್ನ ಚೇಂಜ್ ಆದಾಗ ಅದು ಗಟ್ಟಲ್ಲಿ ಚೇಂಜ್ ಆದಾಗ ಬ್ರೈನ್ಗೆ ಎಫೆಕ್ಟ್ ಬರುತ್ತೆ, ಬ್ರೈನಲ್ಲಿ ಎಫೆಕ್ಟ್ ಆದಾಗ ಗಟ್ಟಿಗೆ ಬರುತ್ತೆ. ಎರಡೂ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ನಮ್ಮ ಬಾಡಿ ಇದು ನಮ್ಮ ಇಂಟೆಸ್ಟೈನ್ಸಲ್ಲಿ ಬ್ಯಾಕ್ಟೀರಿಯಾಸ್ ಇರ್ತದೆ, ಕೋಟ್ಯಾಂತರ ಬ್ಯಾಕ್ಟೀರಿಯಾಸ್ ಇರ್ತವೆ. ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸು ಇರ್ತವೆ, ಬ್ಯಾಡ್ ಬ್ಯಾಕ್ಟೀರಿಯಾಸು ಇರ್ತವೆ. ಸೊಪ್ಪು ತರಕಾರಿ ಫೈಬರ್ ಐಟಮ್ಸ್ಗಳು ಜಾಸ್ತಿ ತಿಂದಾಗ ನಮ್ಮದು ಗುಡ್ ಬ್ಯಾಕ್ಟೀರಿಯಾಸ್ ಇನ್ಕ್ರೀಸ್ ಆಗುತ್ತೆ. ಆವಾಗ ನಮ್ಮದು ಸ್ಟ್ರೆಸ್ಸು ಕಡಿಮೆ ಇರುತ್ತೆ ಬಾಡಿಲಿ, ಮೈಂಡ್ ಕೂಲ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ನಾವು ಅದೇ ಫ್ರೈಡ್ ಐಟಮ್ಸು ಫಾಸ್ಟ್ ಫುಡ್ಸ್ಗಳು ಅದ್ರ ಮೇಲೆ ಡಿಪೆಂಡೆಂಟ್ ಆಯಿತು ಅಂದರೆ ಆಗ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆಗುತ್ತೆ. ಆಗ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆದಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದು ಇಂಟರ್ಲಿಂಕ್ ಇದ್ದೇ ಇರುತ್ತೆ. ಸರ್, ನೀವು ಹೇಳಿದ ಹಾಗೆ ಈ ಗ್ಯಾಸ್ಟ್ರೈಟಿಸ್ ಅಥವಾ ಈ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಬಂದಾಗ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಈಗ ಚೆಸ್ಟ್ ಪೇನು ಆ ಥರದ್ದು ಬಂದಾಗಲೂ ಗ್ಯಾಸ್ಟ್ರಿಕ್ಕು ಅಂತ ನೆಗ್ಲೆಕ್ಟ್ ಮಾಡುವಂತಹ ಬಹಳಷ್ಟು ಸಂದರ್ಭಗಳಿದೆ. ತಜ್ಞರಾಗಿ ನೀವೇನು ಹೇಳ್ತೀರಾ? ಮಾಡಬಹುದಾ, ಮಾಡಬಾರ್ದಾ? ಇಲ್ಲ, ಎದೆ ನೋವು ಬಂದಾಗ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ಫಸ್ಟ್ ಯಾವಾಗಲೂ ಅಲ್ಲಿ ಎದೆ ನೋವು ಬರ್ತಿದೆ ಅಂದರೆ ಅದು ಹಾರ್ಟಿನ್ ರಿಲೇಟೆಡ್ ಇಶ್ಯೂಸ್ನ ಸಾಲ್ವ್ ಮಾಡ್ಕೊಳ್ಳೇಬೇಕು. ನಾನು ಡೈರೆಕ್ಟಾಗಿ ಇದು ಗ್ಯಾಸ್ಟ್ರೈಟಿಸ್ ಇಂದ ಪೇನ್ ಬರ್ತಿದೆ ಅಂತ ನಾವು ಹೇಳೋದಕ್ಕೆ ಹೋಗಲ್ಲ. ಯಾವುದೇ ಪೇಷಂಟು ಎದೆ ನೋವು ಅಂತ ಬಂದ ತಕ್ಷಣ ನಾವು ಫಸ್ಟು ಹಾರ್ಟ್ ಡಾಕ್ಟರ್ ತಕ್ಕ ಕಳಿಸಿ ಅವ್ರ ಕಡೆಯಿಂದ ಏನೂ ಇಲ್ಲ ಅಂದಾಗ ಮಾತ್ರ ನಾವು ಪರೀಕ್ಷೆ ಮಾಡ್ತೀವಿ. ಅಲ್ಲ, ಒಬ್ಬ ಗ್ಯಾಸ್ಟ್ರಿಕ್ ಇರುವಂತಹ ವ್ಯಕ್ತಿಗೆ ಎದೆ ಭಾಗದಲ್ಲಿ ಅಥವಾ ಬೆನ್ನಿನ ಭಾಗದಲ್ಲಿ ನೋವು ಅಥವಾ ಚುಚ್ಚುವಂತಹ ಸೆನ್ಸೇಷನ್ ಆ ಥರದ್ದೆಲ್ಲ ಆಗಬಹುದಾ? ಆಗುತ್ತೆ, ಬಟ್ ಏನು ಅಂದರೆ ನಾವು ಅದನ್ನ ಕಡಾಖಂಡಿತವಾಗಿ ಇದರಿಂದನೇ ಆಗ್ತಿದೆ ಅಂತ ಹೇಳೋದಕ್ಕಾಗಲ್ಲ. ಫಸ್ಟ್ ಮೇಜರ್ ಸಿಂಪ್ಟಮ್ಸ್ ಅಂದರೆ ಹಾರ್ಟ್ ಇಂದ ವೆರಿ ವೆರಿ ಇಂಪಾರ್ಟೆಂಟ್. ಅದು ಟೂ ಮಚ್ ಡೇಂಜರಸ್, ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಫಸ್ಟ್ ಹಾರ್ಟ್ ಇಂದ ಏನು ಸಮಸ್ಯೆ ಇಲ್ಲ ಅಂತ ತಿಳ್ಕೊಂಡಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ಲೇಬಲ್ ಮಾಡೋದಕ್ಕಾಗುತ್ತೆ. ಡೈರೆಕ್ಟ್ ಆಗಿ ಎದೆ ನೋವು ಬಂದ ತಕ್ಷಣ ಫಸ್ಟ್ ಡೈರೆಕ್ಟ್ ಆಗಿ ಗ್ಯಾಸ್ಟ್ರೈಟಿಸ್ ಅಂತ ಟ್ರೀಟ್ ಮಾಡೋಕ್ಕಾಗಲ್ಲ. ಗ್ಯಾಸ್ಟ್ರೈಟಿಸ್ ಜಾಸ್ತಿ ಹಾರ್ಮ್ಫುಲ್ಲ, ಇಲ್ಲ ಕಾರ್ಡಿಯಾಕ್ ಹಾರ್ಮ್ಫುಲ್ ಅಂತ ನೋಡಿದಾಗ ಹಾರ್ಟಿನ್ ರಿಲೇಟೆಡ್ ವೆರಿ ವೆರಿ ಹಾರ್ಮ್ಫುಲ್, ಜೀವಕ್ಕೆ ತುಂಬ ಅಪಾಯ ಇರುತ್ತೆ. ಸೊ ಹಂಗಾಗಿ ನಾವು ಮೇನ್ ಪ್ರಾಮುಖ್ಯತೆ ಹಾರ್ಟಿಂದ ಇದು ಕೊಟ್ಟು ಅದರಿಂದ ಏನು ತೊಂದರೆ ಇಲ್ಲ ಅಂದಾಗ ನೆಕ್ಸ್ಟ್ ನಮ್ಮ ಕಡೆ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸರ್, ಸಹಜವಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದೆ, ಬೆಳಿಗ್ಗೆ ಅದು ತಿಂದಿದ್ದೆ, ಮಧ್ಯಾಹ್ನ ಇದು ತಿಂದಿದ್ದೆ, ಹೊರಗಡೆ ಊಟ ಮಾಡಿದ್ದೆ, ಇವೆಲ್ಲ ಕಾರಣಗಳನ್ನ ನಾವೇ ಅನ್ಕೊಂಡು ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಮಾತ್ರೆ ತಗೊಂಡು ನುಂಗಿ ಅಷ್ಟು ಕಡಿಮೆ ಆಯ್ತು ಅಂತ ಸುಮ್ನಾಗೋದು, ಆಮೇಲೆ ಸಮಾಧಾನ ಆಯ್ತು ಅಂತ ಸುಮ್ನಾಗೋದು, ಮತ್ತೆ ಅದನ್ನೇ ಮಾರನೇ ದಿನ ಆದಾಗ ಅದನ್ನೇ ಮಾಡೋದು, ಹೀಗೆ ಮಾಡಬಹುದಾ? ಈಗ ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಯಾವುದೇ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ಗಳ್ನು
ತುಂಬ ದಿವಸದಿಂದ ತಗೋತಾ ಇದ್ರೆ ಅದರದ್ದೇ ಆದ ಸೈಡ್ ಎಫೆಕ್ಟ್ಸ್ಗಳು ಇರ್ತವೆ. ಯಾವುದೇ ಮಾತ್ರೆ ಕೂಡ ಅದರದ್ದೇ ಆದ ಸೈಡ್ ಎಫೆಕ್ಟ್ಸಿಂದ ಬರುತ್ತೆ. ಈಗ ಕೆಲವೊಬ್ರು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಗಳು ತಗೊಂಡು ಕಿಡ್ನಿ ತೊಂದರೆ ಆಗಿರೋದು ನೋಡಿದ್ದೀವಿ. ನೆಕ್ಸ್ಟ್ ಬ್ಯಾಕ್ಟೀರಿಯಾಸು ಓವರ್ ಗ್ರೋತ್ ಅಂತ ಹೇಳ್ತೀವಿ, ಸಿಬೋ ಅಂತ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್. ಅಂದರೆ ಕರಳಲ್ಲಿ ನಾವು ಆ್ಯಸಿಡ್ ಸೆಕ್ರೇಟ್ ಆಗ್ತಾ ಇರುತ್ತೆ. ನಾವು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡಾಗ ಆ್ಯಸಿಡ್ ಸೆಕ್ರೇಷನ್ ತುಂಬ ಕಡಿಮೆ ಆದಾಗ ಬ್ಯಾಕ್ಟೀರಿಯಾಸ್ ಇನ್ನೂ ಜಾಸ್ತಿ ಗ್ರೋತ್ ಆಗುತ್ತೆ ಇಂಟೆಸ್ಟೈನಲ್ಲಿ. ಆ ಥರ ಸಮಸ್ಯೆ. ಮತ್ತು ವೈಟಮಿನ್ B12 ಅವೆಲ್ಲ ವೈಟಮಿನ್ಸ್ ಎಲ್ಲ ಕಡಿಮೆ ಆಗೋದು ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಯಾವುದೇ ಪೇಷಂಟ್ ರೆಗ್ಯುಲರ್ ಆಗಿ ಆ ಥರ ತೊಗೊಳಕ್ಕೆ ಹೋಗಬಾರ್ದು. ಫಸ್ಟು ಒಂದಿನ ತಗೋತಾರೆ, ಕಡಿಮೆ ಆಗಿಲ್ಲ, ಇನ್ನೊಂದು ದಿನ ತಗೋತಾರೆ, ಹಂಗೆ ತಗೊಳ್ತಾನೆ ಹೋಗ್ತಾರೆ, ಅದ್ರ ಮೇಲೆ ಡಿಪೆಂಡೆಂಟ್ ಆಗಿಬಿಡ್ತಾರೆ. ಸೊ ಫಸ್ಟ್ ಬಂದು ಪರೀಕ್ಷೆ ಮಾಡಿಸಿ ಅದು ಬೇಕಾ ಬೇಡ ಅಂತ ಡಿಸೈಡ್ ಮಾಡಿ ತಗೋಬೇಕು. ಯಾವುದೇ ಮೆಡಿಸಿನ್ ಕೂಡ ಅದ್ರದ್ದು ಬೆನಿಫಿಟ್ ಇದೆಯಾ ನೋಡ್ಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ. ಅದನ್ನ ತಜ್ಞ ವೈದ್ಯರು ಹೇಳ್ತಾರೆ ಯಾವ್ದನ್ನ ತಗೋಬೇಕು ಯಾವ್ದನ್ನ ತಗೋಬಾರ್ದು. ಸರ್, ಈಗ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳಿಗೆ ಸಂಬಂಧಿಸಿದ ಹಾಗೆ ಏನೇನು ಲಕ್ಷಣಗಳು ಅಂತ ಹೇಳಿದ್ರಿ. ಯಾವ್ಯಾವ ಥರದ ಕಾಯಿಲೆಗಳು ಬರ್ಬೋದು? ಒಂದು ಸ್ಟಮಕ್ಕಲ್ಲೇ ನಿಮಗೆ ಅಲ್ಸರ್ಸ್ಗಳು ಬರ್ಬೋದು. ಅಂದರೆ ಬರೀ ಊತ ಬರ್ಬೋದು, ಮತ್ತು ಇರೋಜನ್ಸ್ ಥರ ಹೇಳ್ತೀವಿ, ಅದು ಮಾತ್ರ ಇರ್ಬೋದು. ನೆಕ್ಸ್ಟ್ ಅಲ್ಸರ್ ಆಗ್ಬೋದು, ಇಲ್ಲ ಕ್ಯಾನ್ಸರ್ಸ್ಗಳು ಆಗೋ ಚಾನ್ಸಸ್ ಇರುತ್ತೆ. ಯಾವ ಥರದ ಕ್ಯಾನ್ಸರ್? ಸ್ಟಮಕ್ ಕ್ಯಾನ್ಸರ್ ಅಂತಲೇ ಇರುತ್ತೆ, ಗ್ಯಾಸ್ಟ್ರಿಕ್ ಕಾರ್ಸಿನೋಮಾ ಅಂತ. ಇವೆಲ್ಲನೂ ನೋಡ್ಕೋಬೇಕಾಗತ್ತೆ. ಅದಾದಮೇಲೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಅಲ್ಸರಿಂದನೂ ಬ್ಲೀಡಿಂಗ್ ಆಗ್ಬೋದು. ಆ ಥರ ಈ ಥರದ ಎಲ್ಲ ತೊಂದರೆಗಳು ಬರಬಹುದು. ಒಬ್ಬ ವ್ಯಕ್ತಿ ತನಗೆ ಗ್ಯಾಸ್ಟ್ರಿಕ್ ಪದೇ ಪದೇ ಅಂದರೆ ಒಂದು ಸರ್ತಿ ಆದಾಗ ಯಾರು ಓಡ್ ಬಂದು ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗವನ್ನು ಸಂಪರ್ಕ ಮಾಡಲ್ಲ. ಯಾವಾಗ ಒಬ್ಬ ವ್ಯಕ್ತಿ ತನಗೇನೋ ಸೀರಿಯಸ್ ಆಗಿ ತೊಂದರೆ ಆಗಿದೆ ಒಳಗೆ ಅಂತ ಕಂಡು ಹಿಡ್ಕೋಬೇಕು? ಯೂಶಲಿ ಈ ಥರ ಸಿಂಪ್ಟಮ್ಸ್ಗಳು 45 ವರ್ಷ ಆದಮೇಲೆ ಯಾವುದೇ ಪೇಷಂಟ್ ಬಂದ್ರೂ ಫಸ್ಟು ನಮ್ಮನ್ನು ಕಾಣಬೇಕಾಗುತ್ತೆ. ಯಾಕೆಂದರೆ ಮೋರ್ ದೆನ್ 45 ಇಯರ್ಸು ಈ ಥರ ಸಿಂಪ್ಟಮ್ಸ್ಗಳು ಬಂದಾಗ ನಾವು ರೂಲ್ ಔಟ್ ಮಾಡ್ಕೋಬೇಕಾಗುತ್ತೆ, ಬೇರೆ ಏನೂ ಸಮಸ್ಯೆ ಇಲ್ಲ ಅಂತ. ಇಲ್ಲ ಯಂಗ್ ಪೇಷಂಟ್ 45 ವರ್ಷಕ್ಕಿಂತ ಕಡಿಮೆ ಇದ್ದವ್ರಿಗಾದರೆ ಏನಾದರೂ ತೂಕ ಕಡಿಮೆ ಆಗ್ತಿದೆಯಾ, ಹಸಿವು ಕಡಿಮೆ ಆಗಿದೆಯಾ, ಈ ಥರ ಸಿಂಪ್ಟಮ್ಸ್ಗಳಿದ್ದಾಗ ಬಂದು ತೋರಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಎಂಡೋಸ್ಕೋಪಿ ಬೇಕಾಗುತ್ತೆ. ಇಲ್ಲ 1-2-3 ದಿನ ಇತ್ತು ಗ್ಯಾಸ್ಟ್ರಿಕ್, ಆ ಥರ ಮೇಲ್ಗಡೆ ಭಾಗದಲ್ಲಿ ಉರಿ ಬರುತ್ತೆ, ನೋವು ಬರುತ್ತೆ, ಹೊಟ್ಟೆ ಉಬ್ರಾದಂಗೆ ಆಗುತ್ತೆ, ಆ ಥರ ಸಿಂಪ್ಟಮ್ಸ್ಗಳು 1-2 ದಿನ ತಗೊಂಡು ಕೂಡ ಕಡಿಮೆ ಆಗಿಲ್ಲ ಅಂದರೆ ನಮ್ಮನ್ನು ಬಂದು ಮೀಟ್ ಮಾಡಬೇಕಾಗುತ್ತೆ. ಬಹಳ ಸಹಜವಾಗಿ ಇದು ಅಂದರೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರ್ಬೋದು, ಅಥವಾ ಹೊಟ್ಟೆ ಉರಿ, ಎದೆ ಉರಿ, ಈ ಥರದ ಸಮಸ್ಯೆಗಳು ಕಂಡುಕೊಂಡಾಗ ಈ ಮನೆ ಮದ್ದುಗಳನ್ನು ಜಾಸ್ತಿ ಮಾಡ್ಕೋತಾರೆ. ಏನು ಹೇಳ್ತೀರಾ ಸರ್ ಅದಕ್ಕೆ? ಮನೆ ಮದ್ದುಗಳನ್ನ ರೆಗ್ಯುಲರ್ ಆಗಿ ತಗೊಳ್ಬೇಡಿ. ಫಸ್ಟು ಬೇರೆ ಏನು ಸಿಂಪ್ಟಮ್ಸ್ ಇಲ್ಲ ಅಂತ ಗೊತ್ತಾದ್ರೆ ಓಕೆ. ಅಕಸ್ಮಾತ್ ನಾವೇನಾದ್ರೂ ಸಿಂಪ್ಟಮ್ಸ್ ಇದ್ದು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇತ್ತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಕಾನ್ಸ್ಟಿಪೇಷನ್ ಸಡನ್ ಆಗಿ ಒಂದೇ ದಿನಕ್ಕೆ ಬರಲ್ಲ, 2 ದಿನಕ್ಕೆ ಬರಲ್ಲ. ಅದು ಬಂದ್ರೂ ಯಾಕೆ ಬಂದಿದೆ ಈ ಟೈಮಲ್ಲಿ ಅದನ್ನ ನೋಡ್ಕೋಬೇಕಾಗತ್ತೆ. ತುಂಬ ದಿವಸದಿಂದ ಹೋಗ್ತಿಲ್ಲ ಅಂದರೆ ಬೇರೆ ಏನೋ ಸಮಸ್ಯೆ ಇದೆಯಾ ಅಂತ ಒಂದ್ಸಲಿ ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ. ಕೆಲವೊಬ್ಬರಿಗೆ ಡಯಾಬಿಟಿಕ್ ಶುಗರ್ ಕಂಟ್ರೋಲ್ ಆಗಿಲ್ಲ ಅಂದ್ರೂ, ತುಂಬ ವರ್ಷದಿಂದ ಶುಗರ್ ಇದ್ರೂ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ. ಥೈರಾಯ್ಡ್ ಇದ್ರೂ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ರೆಗ್ಯುಲರ್ ಬೇರೆ ಯಾವುದೋ ಮೆಡಿಸಿನ್ಸ್ ತಗೋತಾ ಇರ್ತಾರೆ, ಅದರಿಂದನೂ ಕಾನ್ಸ್ಟಿಪೇಷನ್ಸ್ ಆಗುತ್ತೆ. ಬಂದು ನಮ್ಮನ್ನು ಭೇಟಿ ಮಾಡಿ ಏನಾದ್ರು ಇದು ಶುಗರಿಂದ ಆಗ್ತಿದೆಯಾ, ಥೈರಾಯ್ಡಿಂದ ಆಗ್ತಿದೆಯಾ, ಮೆಡಿಸಿನಿಂದ ಆಗ್ತಿದೆಯಾ, ಅದು ನೋಡಿಕೊಂಡು ನೆಕ್ಸ್ಟ್ ಡಿಸೈಡ್ ಮಾಡಬೇಕಾಗುತ್ತೆ. ತುಂಬ ಓಲ್ಡ್ ಏಜ್ ಆಗಿತ್ತು, ಆ ಟೈಮಲ್ಲಿ ಕಾನ್ಸ್ಟಿಪೇಷನ್ ಈಗ ಸಡನ್ನಾಗಿ ಆಗ್ತಿದೆ ಅಂದರೆ ನಾವು ಇವ್ಯಾಲ್ಯೂಯೇಟ್ ಮಾಡಲೇಬೇಕಾಗುತ್ತೆ ಪೇಷಂಟ್ನ. ಸರ್, ಸಾಮಾನ್ಯ ಒಂದು ಸಮಸ್ಯೆಯನ್ನು ಇಟ್ಕೊಂಡು ನಿಮ್ಮ ಹತ್ರ ಬಂದಾಗ ನೀವು ಮೊದಲಿಗೆ ಹೇಳಿದ್ರಿ ಒಂದು ಬ್ಯಾಕ್ಟೀರಿಯಾ ಅದು ಹೊರಗಡೆಯಿಂದ ನೀರು ಕುಡಿಯೋದ್ರಿಂದ ಅಥವಾ ಈ ಜಂಕು, ಫಾಸ್ಟ್ ಫುಡ್ಡು ಈ ಥರದನ್ನು ಬಳಸೋದ್ರಿಂದ ಆಗುತ್ತೆ, ಮನೆ ಊಟಕ್ಕೆ ಸಾಮಾನ್ಯ ಆಗಲಿಕ್ಕಿಲ್ಲ ಅಂತ ಹೇಳಿದ್ರಿ ನೀವು. ಅದಕ್ಕೆಲ್ಲ ಎಷ್ಟು ದಿನದ ಟ್ರೀಟ್ಮೆಂಟ್ ಇರುತ್ತೆ ಸರ್? ಅದು H. ಪೈಲೋರಿ ಇನ್ಫೆಕ್ಷನ್ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಅಂತ ಹೇಳ್ತೀವಿ. ಅದಕ್ಕೆಲ್ಲ 2 ವೀಕ್ಸ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಯೂಶಲಿ ಅರೌಂಡ್ 90% ಎಫಿಕಸಿ ಇರುತ್ತೆ ಟ್ರೀಟ್ಮೆಂಟ್. ಅಂದರೆ 90% 100 ಜನಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ 90% ಅದರಲ್ಲೇ ರಿಕವರ್ ಆಗ್ತಾರೆ. ಸೊ ಈ ಥರ ಪೇಷಂಟ್ಸ್ನ ಅದು H. ಪೈಲೋರಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅವರಿಗೆ ಮುಂದೆ ಬ್ಲೀಡಿಂಗ್ ಆಗೋದು, ಅಲ್ಸರಿಂದ ಮುಂದೆ ಅದು ಕ್ಯಾನ್ಸರ್ ಕನ್ವರ್ಟ್ ಆಗೋದು, ಅದನ್ನು ಪ್ರಿವೆಂಟ್ ಮಾಡ್ಬೋದು. ಅದು ಟ್ರೀಟ್ಮೆಂಟ್ ತೊಗೊಂಡ್ರೆ ಬೆಟರು. ಕೆಲವೊಂದ್ಸಲ ಏನಾಗುತ್ತೆ, ಸ್ಟಮಕಲ್ಲಿ ಅಲ್ಸರ್ ಇರುತ್ತೆ, ನಾವು ಅದು ಇನ್ಫೆಕ್ಷನ್ ಅಂದ್ಕೊಂಡು ಟ್ರೀಟ್ಮೆಂಟ್ ಮಾಡಿರ್ತೀವಿ. ಯೂಶಲಿ ಇದು ಪೆಪ್ಟಿಕ್ ಅಲ್ಸರ್ ಅಂದರೆ ಒಂದು ಸ್ಟಮಕಲ್ಲಿ ಆಗೋದು, ಇನ್ನೊಂದು ಸಣ್ಣ ಕರಳು ಮೊದಲನೇ ಭಾಗದಲ್ಲಿ ಆಗುತ್ತೆ. ಸಣ್ಣ ಕರಳು ಮೊದಲನೇ ಭಾಗದಲ್ಲಿ ಆಗೋದನ್ನ ಡಿಯೋಡಿನಲ್ ಅಲ್ಸರಲ್ಲಿ ಅದು ಕ್ಯಾನ್ಸರ್ ಕನ್ವರ್ಟ್ ಆಗೋ ಚಾನ್ಸಸ್ ಭಾಳ ಕಡಿಮೆ. ಬಟ್ ಸ್ಟಮಕಲ್ಲಿ ಅಲ್ಸರ್ ಇತ್ತು ಅಂದರೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ಒಂದು 8 ವೀಕ್ಸ್ ಆಫ್ ಟ್ರೀಟ್ಮೆಂಟ್ ಕೊಟ್ಟು ಪುನಃ ರೀಚೆಕ್ ಮಾಡ್ತೀವಿ, ಅದು ಅಲ್ಸರ್ ವಾಸಿ ಆಗಿದೆಯಾ. ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ರೆ H. ಪೈಲೋರಿ ಇನ್ಫೆಕ್ಷನ್ ಇಂದ ಆಗಿತ್ತು ಅಂದರೆ ಅದು ವಾಸಿ ಆಗಿರುತ್ತೆ. ಅಕಸ್ಮಾತ್ ವಾಸಿ ಆಗಿಲ್ಲ ಅಂದರೆ ಅದನ್ನು ಬಯಾಪ್ಸಿ ತೆಗೆದು ಪರೀಕ್ಷೆ ಕಳಿಸಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ನೋಡಬೇಕಾಗುತ್ತೆ. ಅದೊಂದೇನಾ, ಇಲ್ಲ ಬೇರೆ ಕಾರಣ, ಕ್ರಾನ್ಸ್ ಡಿಸೀಸ್ ಅಂತ ಬರುತ್ತೆ, ಟ್ಯೂಬರ್ಕ್ಯುಲೋಸಿಸ್ ಬರುತ್ತೆ. ನಾನ್ ಹೀಲಿಂಗ್ ಅಲ್ಸರ್ ಇತ್ತು ಅಂದರೆ ಬೇರೆ ಥರ ವರ್ಕೌಟ್ ಕೂಡ ಮಾಡಬೇಕಾಗುತ್ತೆ. ಇಟ್ ಈಸ್ ನಾಟ್ ರಿಲೇಟೆಡ್ ಟು H. ಪೈಲೋರಿ. H. ಪೈಲೋರಿ ಆಗಿದ್ರೆ ಇಷ್ಟೊತ್ತು ಕ್ಯೂರ್ ಆಗಬೇಕಾಗಿತ್ತು, ಇಲ್ಲ ಬೇರೆ ಏನಾದರೂ ಇದೆಯಾ ಅಂತ ನೋಡಬೇಕಾಗುತ್ತೆ. ಈಗ ಜಂತು ಹುಳುವಿನ ಮಾತ್ರೆಯನ್ನ ಸರ್ಕಾರ ಎಲ್ಲ ಮನೆಗೂ ತಲುಪಿಸ್ತಾ ಇದೆ.
ಅದನ್ನ ಪ್ರತಿಯೊಬ್ರು ತೆಗೆದುಕೊಳ್ಬೇಕು ಆ ಥರದ್ದೆಲ್ಲ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಈಗೆಲ್ಲ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ. ಗದ್ದೆಯಲ್ಲಿ ಕಾಲ್ ಚಪ್ಪಲಿ ಹಾಕೊಂಡಿರಲ್ಲ, ಅಲ್ಲಿಂದ ಓಡಾಡ್ತಾ ಇರ್ತಾರೆ. ಆ ಕಾಲ್ ಮುಖಾಂತರನೇ ಜಂತುಳ ಬಾಡಿಗೆ ಸೇರ್ಕೊಳ್ಳುತ್ತೆ. ಆ ಜಂತುಳದ ಏನಂದ್ರೆ ರಕ್ತ ಕಡಿಮೆ ಮಾಡ್ತಾ ಹೋಗುತ್ತೆ, ರಕ್ತನ ಹೀರ್ತಾ ಹೋಗುತ್ತೆ. ಹಂಗಾಗಿ ಬ್ಲಡ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಆ ಪೇಷಂಟ್ ಸುಸ್ತು ಆಗ್ಬೋದು, ಅವೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಪೇಷಂಟ್ಸ್ಗಳಿಗೆ ರೆಗ್ಯುಲರ್ ಆಗಿ ಈ ಥರ ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ಗಳು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಅದು ಆ ಜಂತುಳಗಳಿಗೆ ಟ್ರೀಟ್ ಆಗೋದು ಹೆಲ್ಪ್ ಆಗುತ್ತೆ. ಸೊ ನಾವು ಕೂಡ ಪ್ರಿಫರ್ ಮಾಡ್ತೀವಿ. ಯಾವುದೇ ಪೇಷಂಟ್ ಕೂಡ ಈ ಥರ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಅಂತ ಬರ್ತಾರೆ. ಯಾವುದೋ ಪೇಷಂಟ್ಸು ಗದ್ದೆ ಕೆಲಸ ಮಾಡ್ತಾ ಇರ್ತಾರೆ, ಬ್ಲಡ್ ಕಡಿಮೆ ಆಗಿ ಬಂದಿರ್ತಾರೆ, ಬ್ಲೀಡಿಂಗ್ ಥರ ಸಿಂಪ್ಟಮ್ಸ್ ಏನು ಇರಲಿಕ್ಕಿಲ್ಲ, ಅದು ನಿಧಾನಕ್ಕೆ ಇರ್ತಾ ಇರುತ್ತೆ ಬ್ಲಡ್. ಸೊ ಆ ಥರ ಪೇಷಂಟ್ಸ್ಗೆ ನಾವು ಆಲ್ಬೆಂಡೋಸಲ್ ಕೊಡ್ತೀವಿ, ಮತ್ತು ಫಾಲೋ ಅಪ್ ಅಲ್ಲಿ ಕೂಡ ನೋಡ್ತೀವಿ. ತಗೊಳ್ಳೋದ್ರಿಂದ ಅನುಕೂಲತೆ ಇದೆ. ಅನುಕೂಲ ಆಗುತ್ತೆ. ಮತ್ತೆ ತಜ್ಞ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಯಾವ ರೀತಿಯ ತೊಂದರೆ ಆಗಿದೆ ಅನ್ನೋದನ್ನ ತಿಳ್ಕೊಬಹುದು. ಯಾವುದೇ ಪೇಷಂಟ್ಗೆ ಬ್ಲಡ್ ಕಡಿಮೆ ಆಗಿದೆ ಅಂದರೆ ಕಾರಣಗಳು ಹುಡುಕ್ತಾ ಹೋಗ್ಬೇಕಾಗುತ್ತೆ. ಬ್ಲಡ್ ಉತ್ಪತ್ತಿ ಬೋನ್ ಮ್ಯಾರೋ ಇಂದನೂ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಬ್ಲಡ್ ಲಾಸ್ ಇಂದನೂ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಅಬ್ಸಾರ್ಪ್ಷನ್ ಕಡಿಮೆ ಆದ್ರಿಂದನೂ ಆಗೋ ಚಾನ್ಸಸ್ ಇರುತ್ತೆ. ಈಗ ಐರನ್ ಎಲ್ಲ ಅಬ್ಸಾರ್ಪ್ಷನ್ ಆಗೋದು ಸಣ್ಣ ಕರಳು ಮೊದಲನೇ ಭಾಗದಿಂದ, ಅಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ನೋಡಬೇಕಾಗುತ್ತೆ. ಇಲ್ಲ ವೈಟಮಿನ್ B12 ಡಿಫಿಷಿಯನ್ಸಿ ಅಂದ್ರೆ ಸ್ಟಮಕಲ್ ಅಬ್ಸಾರ್ಪ್ಷನ್, ಇದು ಸ್ಟಮಕ್ ಹೆಲ್ಪ್ ಆಗುತ್ತೆ. ಅದು ಕೂಡ ಅಲ್ಲಿಗೆ ಅಟ್ರೋಪಿಕ್ ಗ್ಯಾಸ್ಟ್ರೈಟಿಸ್ ಆಗಿತ್ತು ಅಂದ್ರೆ ಕೂಡ ವೈಟಮಿನ್ B12 ಅಬ್ಸಾರ್ಪ್ಷನ್ ಆಗಲ್ಲ. ಅವೆರಡು ಕಾರಣದಿಂದನೂ ಬ್ಲಡ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವ ಕಾರಣದಿಂದ ಬ್ಲಡ್ ಕಡಿಮೆ ಆಗಿದೆ ಅಂತ ಪರೀಕ್ಷೆಗಳು ಮಾಡಿಸ್ಕೋಬೇಕಾಗುತ್ತೆ. ಅಕಸ್ಮಾತ್ ಅಲ್ಲಿ ಇಂಟೆಸ್ಟೈನಲ್ ಪ್ರಾಬ್ಲಮ್ ಇತ್ತು ಅಂದ್ರೆ ನಾವು ಕೊಡೋ ಟ್ಯಾಬ್ಲೆಟ್ಸ್ಗಳು ವರ್ಕ್ ಆಗಲ್ಲ, ಇಂಜೆಕ್ಷನ್ ಮುಖಾಂತರ ಕೊಡಬೇಕಾಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವೊಬ್ಬರೆಲ್ಲ ಐರನ್ ಟ್ಯಾಬ್ಲೆಟ್ಗಳು ತಗೋತಾ ಇದ್ದೀನಿ, ಬ್ಲಡ್ ಇಂಪ್ರೂವ್ ಆಗ್ತಿಲ್ಲ ಅಂತ ಬರ್ತಾ ಇರ್ತಾರೆ. ಏನ್ ಕಾರಣ ಇರುತ್ತೆ? ಒಂದು ಅಬ್ಸಾರ್ಪ್ಷನ್, ಇಲ್ಲ ಬ್ಲಡ್ ಲಾಸ್ ಆಗ್ತಿದ್ಯಾ ಅಂತ ನೋಡ್ಬೇಕಾಗುತ್ತೆ. ಅಲ್ಸರ್ ಇಂದ ನಿಧಾನಕ್ಕೆ ಬ್ಲಡ್ ಹೋಗ್ತಾ ಇರುತ್ತೆ. ಒಂದೇ ಸರಿ ಸಡನ್ ಆಗಿ ಬ್ಲಡ್ ಹೋಯ್ತು ಅಂದ್ರೆ ಮೋಷನ್ ಕಪ್ ಹೋಗುತ್ತೆ, ಇಲ್ಲ ಸ್ವಲ್ಪನೇ ಹೋಗ್ತಿದೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ಹಂಗೆ ನಿಧಾನ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಪೇಷಂಟ್ ಬ್ಲಡ್ ಕಡಿಮೆ ಆಗಿದೆ ಅಂತ ನೋಡಿದಾಗ ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು ಬೆಟರು, ನೆಗ್ಲೆಕ್ಟ್ ಮಾಡಂಗಿಲ್ಲ. ಅಂದ್ರೆ ಈಗ ನಮಗೆ ಗೊತ್ತಿರುವಂತಹ ಮಾಧ್ಯಮಗಳನ್ನ ಬಳಸಿ ಇದಕ್ಕೆ ಆಗಿದೆ ಅಂತ ನಾವು ಮನೇಲೆ ನಿರ್ಧಾರ ಮಾಡ್ಕೊಂಡು ಇರೋ ಹಾಗಿಲ್ಲ. ಈಗ ಹೆಂಗಸರಲ್ಲಾಗಿತ್ತು ಅಂದ್ರೆ ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗ್ತಿದೆ, ಆ ಥರ ಇತ್ತು ಅಂದ್ರೆ ಓಕೆ. ಅಕಸ್ಮಾತ್ ಅವ್ರದ್ದು ಬ್ಲೀಡಿಂಗ್ ಎಲ್ಲ ನಾರ್ಮಲ್ ಆಗಿದೆ, ಅಷ್ಟು ಬ್ಲೀಡಿಂಗ್ ಆಗ್ತಿಲ್ಲ ಅಂದ್ರೂ ಯಾವ ಕಾರಣದಿಂದ ಬ್ಲಡ್ ಕಡಿಮೆ ಆಗಿದೆ, ಬರೀ ಊಟ ಮಾಡೋದು ಕಡಿಮೆ ಆಗಿದೆಯಾ, ಹಸಿವಾಗ್ತಿಲ್ವಾ, ಇಲ್ಲ ಬ್ಲಡ್ ಲಾಸ್ ಆಗ್ತಿದ್ಯಾ, ಅವೆಲ್ಲ ಪರೀಕ್ಷೆ ಮಾಡಬೇಕಾಗುತ್ತೆ. ನಾವು ಯಾವುದನ್ನೇ ಕೂಡ ಇದು ಊಟದಿಂದನೇ ಕಡಿಮೆ ಆಗಿದೆ, ಇವ್ರು ಊಟ ಮಾಡ್ತಿಲ್ಲ ಅಂತ ನಾವು ಡಿಸೈಡ್ ಮಾಡೋದಕ್ಕೆ ಆಗಲ್ಲ. ಕಾರಣ ಏನು ಅಂತ ಹುಡುಕ್ಬೇಕಾಗುತ್ತೆ. ಒಬ್ಬ ಆರೋಗ್ಯವಂತ ವ್ಯಕ್ತಿ, ಈಗ ನಾವು ಕೆಲವು ಈಗ 40 ವರ್ಷ ಅಥವಾ 45 ವರ್ಷ ಆದ್ಮೇಲೆ ಕೆಲವು ಟೆಸ್ಟ್ಗಳನ್ನ ಮಾಡಿಸ್ಕೋತೀವಿ, ಬೇರೆ ಬೇರೆ ಅಂಗಗಳಿಗೆ ಸಂಬಂಧಪಟ್ಟಾಗ. ಈಗ ಹಾರ್ಟ್ ಚೆಕಪ್ ಇರಬಹುದು, ಅಥವಾ ಹೆಣ್ಣು ಮಕ್ಕಳಾದ್ರೆ ಪ್ಯಾಪ್ಸ್ಮಿಯರು ಅದೆಲ್ಲ ಮಾಡಿಸ್ಕೋತಾರೆ. ಈ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇಷ್ಟು ವಯಸ್ಸಾದ ತಕ್ಷಣ ನೀವು ಒಂದು ಟೆಸ್ಟ್ ಮಾಡಿಸ್ಕೋಬಿಡಿ ಅಂತ ಏನಾದ್ರು ಹೇಳ್ತೀರಾ ವೈದ್ಯರಾಗಿ ತಾವು? ಆ್ಯಕ್ಚುಲಿ US, UK ಎಲ್ಲ ಅಮೆರಿಕಾದಲ್ಲೆಲ್ಲ ಕೊಲೊನೋಸ್ಕೋಪಿ ಆಫ್ಟರ್ 45 ಇಯರ್ಸ್ ಇಸ್ ರೆಗ್ಯುಲರ್ಲಿ ಕಂಪಲ್ಸರಿ ಸ್ಕ್ರೀನಿಂಗ್ ಟೆಸ್ಟ್ ಥರ ಮಾಡ್ತಾರೆ. ಬಟ್ ಇಂಡಿಯಾದಲ್ಲಿ ಅದು ಇನ್ನೂ ಕಂಪಲ್ಸರಿ ಆಗಿಲ್ಲ. ಯಾಕೆ ಅಂದರೆ ಅಷ್ಟು ಪ್ರಿವೆಲೆನ್ಸ್ ಇನ್ನೂ ಬಂದಿಲ್ಲ. ಬಟ್ ಈಗೆಲ್ಲ ಜಾಸ್ತಿ ಆಗ್ತಿದೆ ಪ್ರಿವೆಲೆನ್ಸ್. ಬಟ್ ಏನು ಅಂದರೆ ಯಾವುದೇ ಪೇಷಂಟಿಗೂ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ಸ್ ಇದ್ದಾಗ, ಕೋಲೋರೆಕ್ಟಲ್ ಕಾರ್ಸಿನೋಮಾ ಅದೇ ಅವ್ರ ತಂದೆಗೋ ತಾಯಿಗೋ ಅವ್ರ ತಾತಂಗೋ ಏನಾದರೂ ಕ್ಯಾನ್ಸರ್ ಇಂದ ಇತ್ತು, ಅವ್ರ ಕ್ಯಾನ್ಸರ್ ಆಗಿತ್ತು ಅಂತ ಹೇಳಿದ್ರೆ ಅವರು ಅಟ್ಲೀಸ್ಟ್ 30-40 ಇಯರ್ಸ್ ಆದ್ಮೇಲೆ ಒಂದ್ಸಲಿ ಕೊಲೊನೋಸ್ಕೋಪಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಬೆಟರ್. ಏನು ತೊಂದರೆ ಇಲ್ಲದಿದ್ರು ಕೂಡ ಮಾಡಿಸ್ಕೊಳ್ಳೋದು ಬೆಟರ್. ಯಾಕೆಂದ್ರೆ ಅದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದೆ ಇದ್ರೂ ಮಾಡಿಸ್ಕೋಬೋದಲ್ವಾ ಸರ್? ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂದರೆ ನಮಗೆ ಗೈಡ್ಲೈನ್ಸ್ ಪ್ರಕಾರ ಇಲ್ಲ ಇಂಡಿಯಾದಲ್ಲಿ. ಗೈಡ್ಲೈನ್ಸ್ ಇನ್ನೂ ರೆಕಮೆಂಡ್ ಮಾಡಿಲ್ಲ. ಬಟ್ ಅಮೆರಿಕಾದಲ್ಲೆಲ್ಲ ಗೈಡ್ಲೈನ್ಸ್ ಪ್ರಕಾರ ಮಾಡಿಸ್ಕೋಬೇಕು. ಈಗ ಇಂಡಿಯಾದಲ್ಲಿ ಅಷ್ಟು ಪ್ರಿವೆಲೆನ್ಸ್ ಇಲ್ಲ ಕೊಲಾನ್ ಕ್ಯಾನ್ಸರ್ಸ್, ಹಂಗಾಗಿ ಅಷ್ಟು ರೆಗ್ಯುಲರ್ ಆಗಿಲ್ಲ. ಬಟ್ ಅವ್ರಿಗೇನಾದರೂ ಬ್ಲಡ್ ಏನಾದ್ರು ಕಡಿಮೆ ಆಗ್ತಿದೆ, ಅವ್ರಿಗೇನಾದ್ರು ಸಿಂಪ್ಟಮ್ಸ್ ಇತ್ತು ಅಂದರೆ ಮಾತ್ರ ಮಾಡ್ತೀವಿ ನಾವು. ಮೋರ್ ದೆನ್ 45 ಇಯರ್ಸ್ ಆಗಿತ್ತು ಅಂದರೆ. ಸಿಂಪ್ಟಮ್ಸ್ ಇಲ್ಲ ಅಂದರೆ ನಾವು ಮಾಡೋದಕ್ಕೆ ಹೋಗಲ್ಲ. ಅವ್ರ ಅಕಸ್ಮಾತ್ ಸಿಂಪ್ಟಮ್ಸ್ ಇತ್ತು ಅಂದರೆ ನಾವು ಮಾಡ್ತೀವಿ. ಇತ್ತೀಚೆಗೆ ತುಂಬಾ ಟ್ರೆಂಡಿ ಅಂತ ಹೇಳ್ಬೋದು, ಅಥವಾ ಈ ಪದ ಬಳಸಬಾರ್ದು ಅದಕ್ಕೆ. ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಈಗ ನೀವು ಹೇಳಿದ್ರೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಇರ್ಬೋದು, ಅಥವಾ ಕೋಲನ್ ಕ್ಯಾನ್ಸರ್, ಇದೆಲ್ಲ ತುಂಬಾ ಆಗ್ತಿದೆ ಅಲ್ವಾ ಸರ್ ಇತ್ತೀಚೆಗೆ? ಯಾವಾಗ ಫುಡ್ ಚೇಂಜಸ್ ಎಲ್ಲ ಆಗಿದೆ, ಫುಡ್ ಅಡಲ್ಟ್ರೇಷನ್ ಆಗಿದೆ, ಕ್ಯಾನ್ಸರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದು ಸರ್ವೇ ಸಾಮಾನ್ಯ. ಕೊಲಾನ್ ಕ್ಯಾನ್ಸರು, ಪ್ಯಾಂಕ್ರಿಯಾಸ್ ಕ್ಯಾನ್ಸರು, ಈಸೋಫೇಜಲ್ ಕ್ಯಾನ್ಸರು, ಸ್ಟಮಕ್ ಕ್ಯಾನ್ಸರು, ಲಿವರ್ ಕ್ಯಾನ್ಸರ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಲಿವರ್ ಕ್ಯಾನ್ಸರ್ ಈ ಸೈಡಲ್ಲೆಲ್ಲ ಹೆಪಟೈಟಿಸ್ B, ಹೆಪಟೈಟಿಸ್ C ಇನ್ಫೆಕ್ಷನ್ಸ್ ಇದೆ, ಅದರಿಂದನೂ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅರ್ಲಿ ಸ್ಟೇಜಸ್ ಅಲ್ಲಿ ಅದನ್ನ ಕಂಡಿಡ್ಕೊಂಡ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಯಾಕೆ ಈ ಭಾಗದಲ್ಲಿ ಯಾಕೆ ಜಾಸ್ತಿ ಅದು?
ಅದು ಬ್ಲಡ್ ಇಂದ ಬರುತ್ತೆ. ಅದು ಕೆಲವೊಂದ್ ಕಡೆ ಮಾತ್ರ ಇರುತ್ತೆ. ಅಂದ್ರೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಬರೋದು ಕಾರಣ ಬ್ಲಡ್ ಪ್ರಾಡಕ್ಟ್ಸ್ ಇಂದ ಬರುತ್ತೆ. ಲೈಕ್ ಟ್ಯಾಟೂ ಮಾಡಿಸ್ಕೊಳ್ಳೋದು, ಬ್ಲಡ್ ತಗೊಳ್ಳೋದು. ಮುಂಚೆ ಎಲ್ಲ ವ್ಯಾಕ್ಸಿನೇಷನ್ ಮಾಡಿಸ್ತಿರ್ಲಿಲ್ಲ ಅಮ್ಮಂಗೆ. ಅವ್ರ ಅಮ್ಮನಿಂದ ಮಗುಗ್ ಬಂದಿರುತ್ತೆ, ಗೊತ್ತೇ ಆಗಿರಲ್ಲ. ಅವ್ರೊಂದು 40 ಇಯರ್ಸ್ 45 ಇಯರ್ಸ್ ಆದ್ಮೇಲೆ ಲಿವರ್ ಸಿರೋಸಿಸ್ ಆಗುತ್ತೆ. 60 ಇಯರ್ಸ್ ಆದ್ಮೇಲೆ ಲಿವರ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಅಟ್ಲೀಸ್ಟ್ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಸ್ಕ್ರೀನಿಂಗ್ ಮಾಡಿ ಅವ್ರಿಗೆ ಅಕಸ್ಮಾತ್ ಏನಾದ್ರು ಪಾಸಿಟಿವ್ ಇತ್ತು, ಅದಕ್ಕೆ ಟ್ರೀಟ್ಮೆಂಟ್ ಇತ್ತು ಅಂದ್ರೆ ಅದನ್ನ ಪ್ರಿವೆಂಟ್ ಮಾಡ್ಬೋದು. ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಈಗ ವ್ಯಾಕ್ಸಿನ್ಸ್ ಇದೆ ಅಲ್ವಾ ಸರ್? ಹೆಪಟೈಟಿಸ್ ಬಿ ಗೆ ವ್ಯಾಕ್ಸಿನ್ಸ್ ಇದೆ, ಹೆಪಟೈಟಿಸ್ ಬಿ ಗೆ ಟ್ಯಾಬ್ಲೆಟ್ಸ್ ಕೂಡ ಇದೆ, ಮೆಡಿಕೇಶನ್ಸ್ ಕೂಡ ಇದೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಹೆಪಟೈಟಿಸ್ ಸಿ ಗೆ 3 months ಆಫ್ ಟ್ರೀಟ್ಮೆಂಟ್ ಅಂತೂ ಇದೆ. ಹೆಪಟೈಟಿಸ್ ಸಿ ಗೆ ವ್ಯಾಕ್ಸಿನೇಷನ್ ಇಲ್ಲ, ಬಟ್ 98% ಕ್ಯೂರ್ ಆಗುತ್ತೆ ನಾವು ಕೊಡೋ ಮೆಡಿಸಿನ್. ಯಾವ ತರದ ಲಕ್ಷಣ ಇರೋರು ಬರಬೇಕು ಅದಕ್ಕೆ? ಅದು ಅರ್ಲಿ ಸ್ಟೇಜಸ್ ಅಲ್ಲಿ ಏನು ಗೊತ್ತಾಗಲ್ಲ. ಅದು ಲಿವರ್ ಸಿರೋಸಿಸ್ ಆಗದಾಗಲೇ ಎಷ್ಟೊಂದು ಜನ ಪೇಷಂಟ್ ಬರ್ತಾರೆ. ಅವಾಗ ಏನ್ ಲಕ್ಷಣಗಳು ಕಾಣಿಸುತ್ತೆ ಸರ್? ಈಗ ಕೆಲವೊಂದು ಪೇಷಂಟ್ಗಳು ಈ ತರ ಹಾಸ್ಪಿಟಲ್ ಬಂದಾಗ ಬೇರೆ ಯಾವುದಕ್ಕೋ ಕಾರಣಗಳು ಬಂದಿರ್ತಾರೆ. ಲೈಕ್ ಫ್ರಾಕ್ಚರ್ ಆಗಿರುತ್ತೆ, ಆಪರೇಷನ್ ಬಂದಿರ್ತಾರೆ. ಅವ್ರು ಬ್ಲಡ್ ಟೆಸ್ಟ್ ಮಾಡ್ಬೇಕಾದ್ರೆ ಹೆಪಟೈಟಿಸ್ ಬಿ ಪಾಸಿಟಿವ್ ಬಂದಿದೆ ಅಂತ ನಮ್ಮ ಹತ್ರ ಕಳಿಸ್ತಾರೆ. ಈಗ OBG ಇಂದ ಅವರು ಏನೋ ಸರ್ಜರಿಗೋಸ್ಕರ ಬಂದಿರ್ತಾರೆ, ಅವಾಗ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬರುತ್ತೆ, ನಮ್ಮ ಹತ್ರ ಕಳಿಸ್ತಾರೆ. ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ಅವ್ರು ಯಾವುದೇ ಸಿಂಪ್ಟಮ್ಸ್ ಪ್ರೆಸೆಂಟ್ ಮಾಡಲ್ಲ. ಅದು ಹಂಗೆ ಬಿಟ್ಕೊಂಡು ಹೋದಾಗ, ಜಾಂಡಿಸ್ ಆದಾಗ, ಹೊಟ್ಟೆಲ್ ನೀರು ತುಂಬಿಕೊಂಡಾಗ, ಆ ಸ್ಟೇಜಸ್ ಅಲ್ಲಿ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸರ್, ನೀವೀಗ ಇಷ್ಟೊತ್ತು ಮಾತಾಡಿದ್ದರ ಆಧಾರದ ಮೇಲೆ ಹೇಳೋದಾದ್ರೆ, ನೀವೇ ಹೇಳಿದಾಗೆ ಈ ಹೊರಗಡೆ ಆಹಾರ ಮತ್ತೆ ಜೀವನ ಶೈಲಿ ಬದಲಾವಣೆ ಇದೆರಡೂ ಹೊಟ್ಟೆಯ ಭಾಗದ ಏನೇನು ತೊಂದರೆಗಳಿದೆ, ಆಹಾರ ಸೇವನೆಯಿಂದ ಬರುವಂತಹ ತೊಂದರೆಗಳಿಗೆ ಇದೇ ಕಾರಣ ಅಂತ ಹೇಳಿದ್ರಿ. ಹಾಗಿದ್ರೆ ಒಬ್ಬ ಮನುಷ್ಯನ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ ಹೇಗಿರ್ಬೇಕು? ಮುಂಚೆ ನಮ್ಮ ಅಳಕರೆಲ್ಲ, ನಮ್ಮ ತಾತ ಅಜ್ಜಿ ಎಲ್ಲ ಹೇಗೆ ಬದುಕ್ತಿದ್ರು ಅದನ್ನ ಫಾಲೋ ಮಾಡಿದ್ರೆ ಸಾಕು. ಆದ್ರೆ ಇವತ್ತಿನ ಕಾಲಕ್ಕೆ ಕಷ್ಟ ಅಲ್ವಾ ಸರ್ ಅದು? ಅಜ್ಜಿ ತಾತ ಎಲ್ಲ ಮನೆ ಹತ್ರ ಇರೋರು, ಮನೇಲಿ ಏನ್ ಸಿಗುತ್ತೋ ಅಷ್ಟೇ ತಿನ್ನೋರು. ಅಂದ್ರೆ ನಾವು ಈಗ ಏನಾಗ್ತಿದೆ ಅಂದ್ರೆ, ರಾತ್ರಿ 11 ಗಂಟೆ 12 ಗಂಟೆ ಮನಿಕೋತಾ ಇದೀವಿ. ಎಲ್ಲ ಮೊಬೈಲ್ ಯೂಸ್ ಮಾಡ್ಕೊಂಡು ರಾತ್ರಿ 10 ಗಂಟೆ 10:30 ಮೇಲೆ ಮನಿಕೋತಾರೆ. ಆ ಮೊಬೈಲ್ ಅಲ್ಲಿ ಬ್ಲೂ ಲೈಟ್ ಇಮೇಜ್ ಬರುತ್ತೆ. ಆ ಬ್ಲೂ ಲೈಟ್ ಇಂದ ಇನ್ನು ಅದು ಹಿಂದ್ಗಡೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಇರುತ್ತೆ. ಆ ಲೈಟ್ ಸೋರ್ಸ್ ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಇಂದ ಹೋದಾಗ ಮೆಲಟೋನಿನ್ ಡಿಕ್ರೀಸ್ ಆಗುತ್ತೆ. ಆ ಮೆಲಟೋನಿನ್ ಕಡಿಮೆ ಆದಾಗ ನಿದ್ದೆ ಬರಲ್ಲ. ಆ ನಿದ್ದೆ ಬರದೇ ಇರೋ ಕಾರಣ ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದು ಒಂದು ಕಾರಣ. ಮತ್ತೆ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, ಬೇಗ ಊಟ ಮಾಡ್ತಿದ್ರು, ಬೆಳಿಗ್ಗೆ ಬೇಗ ಎದ್ದೇಳ್ತಿದ್ರು, ಬೆಳಿಗ್ಗೆ ತಿಂಡಿನೂ ಸ್ವಲ್ಪ ಲೇಟಾಗಿ ಮಾಡ್ತಿದ್ರು. ಈಗ ನೈಟ್ 10:30 11 ಗಂಟೆಗೆ ಊಟ ಮಾಡ್ತಾರೆ. ಅಷ್ಟೊಂದು ನಿಧಾನ ಮಾಡ್ಬೇಕಾಗಿಲ್ಲ. ಆಲ್ಮೋಸ್ಟ್ 7 o'clock 8 o'clock ಹಂಗೆ ಆ ಟೈಮಲ್ಲಿ ಮುಗಿಸ್ಕೊಂಡ್ರೆ ಊಟನ, ಇಟ್ ವಿಲ್ ಬಿ ಬೆಟರ್ ನೈಟ್. ಅದಾದ್ಮೇಲೆ ಬೇಗ ಮನಿಕೊಂಡು ಬೆಳಗ್ಗೆ ಬೇಗ ಎದ್ದು ಅಟ್ಲೀಸ್ಟ್ 12 hours ಗ್ಯಾಪ್ ಇರಬೇಕು. 8 to 8 ಅಂದ್ರೆ 12 hours ಫಾಸ್ಟಿಂಗ್ ಇದ್ರೆ ಬೆಟರ್. ಅದನ್ನೊಂದು ಅಳವಡಿಸ್ಕೊಳ್ಬಹುದು. ಆಮೇಲೆ ಸರ್, ಅದಾದ್ಮೇಲೆ ಇದು ಜಾಸ್ತಿ ಫೈಬರ್ ಐಟಮ್ಸ್ ತಿನ್ಬೇಕು. ಕರ್ಡ್ ಮತ್ತೆ ಬಟರ್ ಮಿಲ್ಕ್ ಯಾಕೆ ಹೇಳ್ತೀನಿ ಅಂದ್ರೆ, ಮೊಸರು ಮಜ್ಜಿಗೆ ಅದು ಯಾಕೆ ಅಂದ್ರೆ ಅದರಲ್ಲಿ ಇಟ್ ಇಸ್ ಅ ಪ್ರೋಬಯೋಟಿಕ್, ನ್ಯಾಚುರಲ್ ಪ್ರೋಬಯೋಟಿಕ್. ಎಲ್ಲ ಪ್ರೋಬಯೋಟಿಕ್ ಅನ್ಕೊಂಡು ನಾವೇನೋ ಮಾತ್ರೆ ಬರೆಯೋದಲ್ಲ, ಅದು ನ್ಯಾಚುರಲಿ ಪ್ರೋಬಯೋಟಿಕ್. ಪ್ರೋಬಯೋಟಿಕ್ ಮತ್ತೆ ಪ್ರಿಬಯೋಟಿಕ್ ಏನ್ ಸರ್ ಹಂಗಂದ್ರೆ? ಪ್ರೋಬಯೋಟಿಕ್ ಅಂದ್ರೆ ಅದರಲ್ಲಿ ಆಲ್ರೆಡಿ ಬ್ಯಾಕ್ಟೀರಿಯಾಸ್ ಇರುತ್ತೆ. ಪ್ರಿಬಯೋಟಿಕ್ಸ್ ಅಂದ್ರೆ ಒಂದು ಫುಡ್ ಇರುತ್ತೆ, ಅದು ಬ್ಯಾಕ್ಟೀರಿಯಾ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಪ್ರೋಬಯೋಟಿಕ್ಸ್ ಅಂದ್ರೆ ಇದು ಮೊಸರು ಮಜ್ಜಿಗೆಲ್ಲ ಆಲ್ರೆಡಿ ಸ್ವಲ್ಪ ಬ್ಯಾಕ್ಟೀರಿಯಾ ಇರುತ್ತೆ, ಅದು ಗುಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾವು ಬಳಸುವ ಆಹಾರದಲ್ಲಿ ಪ್ರೋಬಯೋಟಿಕ್ ಅಂದ್ರೆ ಮೊಸರು ಮತ್ತೆ ಮಜ್ಜಿಗೆ, ಅದು ಬಿಟ್ರೆ ಯಾವುದೇ ಫೈಬರ್ ಐಟಮ್ಸ್ಗಳು, ಯಾವುದೇ ಸೊಪ್ಪು ತರಕಾರಿ ತಗೊಂಡ್ರೆ ಗುಡ್ ಬ್ಯಾಕ್ಟೀರಿಯಾಸ್ ಇನ್ಕ್ರೀಸ್ ಆಗುತ್ತೆ. ಪ್ರಿಬಯೋಟಿಕ್ಗೆ ಉದಾಹರಣೆ ಕೊಡಬೇಕು ಅಂದ್ರೆ ನಾವು ನಮ್ಮ ಮನೆಯಲ್ಲಿ ಸಿಗುವಂತದ್ದು, ಅದು ಮೊಸರು ಮಜ್ಜಿಗೆಲ್ಲೇ ಸಿಗುತ್ತೆ. ಪ್ರಿಬಯೋಟಿಕ್ ಅಂಡ್ ಪ್ರೋಬಯೋಟಿಕ್ ಬೋತ್. ಕೆಲವರು ಮೊಸರು ಮಜ್ಜಿಗೆನ ರಾತ್ರಿ ಬಳಸಬಾರದು ಅಂತ ಹೇಳ್ತಾರೆ. ಅಂದ್ರೆ ಒಬ್ಬೊಬ್ರು ನಮ್ಗೆ ನೆಗಡಿ ಆಗುತ್ತೆ, ಕೆಮ್ಮು ಬರುತ್ತೆ ಅಂತ ಹೇಳ್ತಾರೆ. ಆ ತರದವರು ಬೇಕು ಅಂದ್ರೆ ಸೊಪ್ಪು ತರಕಾರಿ ಜಾಸ್ತಿ ತಿನ್ಲಿ, ಸೌತೆಕಾಯಿ ಜಾಸ್ತಿ ತಿನ್ಲಿ, ಕ್ಯಾರೆಟ್ ಜಾಸ್ತಿ ತಿನ್ಲಿ, ಫೈಬರ್ ಐಟಮ್ಸ್ ಇರುವಂತ ಜಾಸ್ತಿ ತಿನ್ಲಿ ಅಂತ ಅಷ್ಟೇ ನಮ್ಮ ಸಲಹೆ. ನಾವು ಎಷ್ಟೋ ಪೇಷಂಟ್ ಕೇಳಿದಾಗ ಇಲ್ಲ ನಾವು ಮೊಸರು ಮಜ್ಜಿಗೆ ಯೂಸ್ ಮಾಡಿ ಅಂತ ತಕ್ಷಣ ಇಲ್ಲ ನಮಗೆ ಕೆಮ್ಮು ಬರುತ್ತೆ, ಸ್ವಲ್ಪ ಅಲರ್ಜಿ ತರ ಆಗುತ್ತೆ, ಸೀನ್ ಆಗುತ್ತೆ ಆ ಥರ ಹೇಳ್ತಾರೆ. ಸೊ ಆ ಥರದವ್ರಿಗೆ ಜಾಸ್ತಿ ಸೊಪ್ಪು ತರಕಾರಿ ತಿನ್ನಿ, ಫೈಬರ್ ಐಟಮ್ ಜಾಸ್ತಿ ತಿನ್ನಿ ಅಂತ ಹೇಳ್ತೀವಿ ಅಷ್ಟೇ. ಇದಲ್ಲದೆ ಸರ್, ಮಾಂಸಾಹಾರವನ್ನ ಬಳಸುವಂತವ್ರು ಇರ್ತಾರೆ. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಇರೋರು ಮಾಂಸಾಹಾರವನ್ನ ಬಳಸಬೇಕಾ ಬೇಡವಾ? ಈಗ ಮುಂಚೆ ಎಲ್ಲ 2 ತರ ಈಗ ಆಗಿದೆ. ಒಂದು ಫಾರ್ಮ್ ಕೋಳಿ ಬರ್ತಿದೆ, ನಂತರ ನಾಟಿ ಕೋಳಿ ಬರ್ತಿದೆ, ಫಿಶ್ ಎಲ್ಲ ಇದೆ. ಈಗೆಲ್ಲ ಏನ್ ಮಾಡ್ತಿದೆ ಅಂದ್ರೆ, ಇದು ಫಾರ್ಮ್ಸ್ ಅಲ್ಲಿ ಕೋಳಿ ಬೆಳೀತಾ ಇರೋದ್ರಿಂದ ಅದಕ್ಕೆಲ್ಲ ಆಂಟಿಬಯೋಟಿಕ್ಸ್ ಕೊಡ್ತಾ ಇರ್ತಾರೆ, ಏನೋ ಒಂದು ಇನ್ಫೆಕ್ಷನ್ ಆಗಬಾರ್ದು ಅಂತ ಕೊಲೆಸ್ಟಿನ್ ಎಲ್ಲ ಕೊಡ್ತಾ ಇರ್ತಾರೆ. ಅಂಡ್ ಆಲ್ಸೋ ಅದು ಒಂದೇ ಕೇಜಲ್ಲಿ ಇರೋದ್ರಿಂದ ಅದು ಫ್ಯಾಟ್ ಐಟಮ್ ಜಾಸ್ತಿ ಆಗುತ್ತೆ. ಅಂದ್ರೆ ನಾಟಿ ಕೋಳಿ ಅಂದ್ರೆ ಊರೆಲ್ಲ ಹಳ್ಳಿಗಳೆಲ್ಲ ಓಡಾಡ್ಕೊಂಡು ಇದು ಬೆಳೀತಾ ಇದ್ರೆ ಫ್ಯಾಟ್ ಐಟಮ್ಸ್ ಕಡಿಮೆ ಇರುತ್ತೆ, ಅದ್ರ ಲೆಗ್ ಪೀಸಸ್ ಎಲ್ಲ ಫ್ಯಾಟ್ ಕಂಟೆಂಟ್ ಕಡಿಮೆ ಇರುತ್ತೆ, ಮತ್ತೆ ಆಂಟಿಬಯೋಟಿಕ್ಸ್ ಯಾವುದು ಕೊಟ್ಟಿರಲ್ಲ, ಕೊಲೆಸ್ಟಿನ್ ಎಲ್ಲ. ಸೊ ಹಿಂದಿನ ಕಾಲದಲ್ಲಿ ಆ ತರ ಇದು ಮಾಡ್ತಿದ್ರು. ಈಗಿನ ಕಾಲದಲ್ಲಿ ಫಾರಂ ಕೋಳಿ ಆಗಿರೋದ್ರಿಂದ ಎಲ್ಲ ಆದಷ್ಟು ನಾವೇನು
ತಿನ್ಬೇಡಿ ಅಂತ ಹೇಳಕ್ ಹೋಗಲ್ಲ. ಫ್ಯಾಟ್ ಕಡಿಮೆ ಇರುವಂತ ಚಿಕನ್ ಮತ್ತೆ ಫಿಶ್ ಸಾಂಬಾರಲ್ಲಿ ತಿನ್ನಿ, ಜಾಸ್ತಿ ಫ್ರೈ ಮಾಡಿರೋದು ಬೇಡ, ಸಾಂಬಾರಲ್ಲಿ ತಿನ್ಬೋದು ಅಂತ ಹೇಳ್ತೀವಿ. ನಮ್ಮ ಕಡೆಯಿಂದ ಅದನ್ನ ತಿನ್ಬೇಡಿ ಇದನ್ನ ತಿನ್ಬೇಡಿ. ಮುಂಚೆನೂ ಕೂಡ ನಮ್ಮ ತಾತಂದ್ರು ಹಿರಿಯರೆಲ್ಲ ಮಾಂಸಗಳು ತಿಂತಿದ್ರು, ಅವ್ರೇನ್ ವಾರಕ್ಕೊಂದ್ಸಲಿ ಅಂತ ತಿಂತಿದ್ರು. ಈಗಲೂ ತಿನ್ಬೋದು, ಬಟ್ ಏನಂದ್ರೆ ಜಾಸ್ತಿ ನಾವು ಫ್ರೈ ಮಾಡ್ತಾ ಇದೀವಿ, ಜಾಸ್ತಿ ಕರಿ ಮಾಡ್ತಾ ಇದೀವಿ. ಹಂಗಾಗಿ ಫುಡ್ ಸ್ವಲ್ಪ ಚೇಂಜಸ್ ಆಗಿರೋದ್ರಿಂದ ನಮ್ದು ಗಟ್ ಚೇಂಜಸ್ ಆಗ್ತಾ ಇದೆ. ಅದು ಮತ್ತು ಹೊರಗಿನ ಆಹಾರ ಅಂದ್ರೆ ಜಂಕ್ ಆಹಾರದ ಬಗ್ಗೆ ಹೇಳಿ ಸರ್. ಜಂಕ್ ಅಂದರೆ ಈಗ ಆಲ್ಮೋಸ್ಟ್ ಫ್ರೈಡ್ ಫುಡ್ಸ್ ಒಂದು ಆಲ್ರೆಡಿ ಫ್ಯಾಟ್ ಇರುತ್ತೆ, ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುತ್ತೆ. ನೀವು ಆಯಿಲ್ ನೀವು ಔಟ್ಸೈಡ್ ಫುಡ್ಗೆ ಹೋದಾಗ ಅದೇ ಆಯಿಲ್ನ ಪುನಃ ಯೂಸ್ ಮಾಡ್ತಾ ಇರ್ತಾರೆ. ಹಂಗಾದಾಗ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಆಗ್ಬಿಡುತ್ತೆ. ಆ ಸ್ಯಾಚುರೇಟೆಡ್ ಫ್ಯಾಟು ಇಟ್ಸ್ ನಾಟ್ ಗುಡ್ ಫಾರ್ ಅವರ್ ಇಂಟೆಸ್ಟೈನ್. ಅವಾಗ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇನ್ಕ್ರೀಸ್ ಆಗುತ್ತೆ. ಸೊ ಆದಷ್ಟು ಒಂದೇ ಸಲ ಅಥವಾ ಎರಡೇ ಸಲ ಆಯಿಲ್ ಯೂಸ್ ಮಾಡಬೇಕು. ಪದೇ ಆಯಿಲ್ ಯೂಸ್ ಮಾಡ್ಬೋದು. ಬಟ್ ನಾವು ಔಟ್ಸೈಡ್ ಎಲ್ಲ ನೋಡ್ತಾ ಇರ್ತೀವಿ, ಅದೇ ಆಯಿಲ್ನ ಪುನಃ ರಿಪೀಟ್ ಯೂಸ್ ಮಾಡ್ತಾನೆ ಇರ್ತಾರೆ. ಆ ಥರದನ್ನೆಲ್ಲ ತಿಂದಾಗ ಹೊಟ್ಟೆಗೆ ಡೈಜೆಸ್ಟ್ ಚೇಂಜಸ್ ಆಗುತ್ತೆ. ನಮ್ದು ಒಂದೇ ದಿನಕ್ಕೆ ಎರಡೇ ದಿನಕ್ಕೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಇದು ನೆನ್ನೆ ಮೊನ್ನೆ ಆಗಿರುವಂಥದ್ದಲ್ಲ, ಓವರ್ ದ ಪೀರಿಯಡ್ ಆಫ್ ಟೈಮ್ ಗ್ರಾಜುಯಲಿ ಆಗ್ತಾ ಬರ್ತಾ ಇರುತ್ತೆ. ಕೆಲವೊಂದು ಟೆಸ್ಟ್ಗಳೆಲ್ಲ ಮಾಡಿದ್ದಾರೆ. ಏನಂದ್ರೆ ನಮ್ದು ಹಿಂದಿನ ಕಾಲದಲ್ಲಿ ಅವ್ರದ್ದು ಏನು ಬ್ಯಾಕ್ಟೀರಿಯಾಸ್ ಇತ್ತು ಇಂಟೆಸ್ಟೈನ್ ಅಲ್ಲಿ, ಈಗಿಂದ ಏನಿದೆ ಇಂಟೆಸ್ಟೈನ್ ಬ್ಯಾಕ್ಟೀರಿಯಾಸ್ ಅದೆಲ್ಲ ಚೆಕ್ ಮಾಡಿದಾಗ ಈಗಿನ ಕಾಲದಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಪ್ರಪೋರ್ಷನ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಡೈವರ್ಸಿಟಿ ಆಫ್ ಬ್ಯಾಕ್ಟೀರಿಯಾ ಅಂದ್ರೆ ವೆರೈಟಿ ಆಫ್ ಬ್ಯಾಕ್ಟೀರಿಯಾಸ್ ಏನಿತ್ತು ಅದು ಕೂಡ ಕಡಿಮೆ ಆಗ್ಬಿಟ್ಟಿದೆ. ನಮ್ದು ಹಿಂದಿನ ಕಾಲದಲ್ಲಿ ಮತ್ತೆ ನಮ್ದು ಕಾಲದ ಇಂಟೆಸ್ಟೈನ್ ಬ್ಯಾಕ್ಟೀರಿಯಾಸ್ ಕಂಪೇರ್ ಮಾಡಿದಾಗ ಫುಲ್ ಚೇಂಜಸ್ ಆಗಿದೆ. ಡೈವರ್ಸಿಫಿಕೇಶನ್ ಹೊಟ್ಟೋಗಿದೆ, ಮತ್ತೆ ಗುಡ್ ಬ್ಯಾಕ್ಟೀರಿಯಾಸ್ ಕಡಿಮೆ ಆಗ್ತಾ ಇದೆ. ಸೊ ಇವೆಲ್ಲ ಕಾರಣ ಯಾಕೆ ಅಂದ್ರೆ ಫುಡ್ ಅಂದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಬಂದಿರೋದು. ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಆಗಿರುವಂತದ್ದು ಕಾಯಿಲೆ ಅಲ್ಲ, ಇದು ಓವರ್ ದ ಪೀರಿಯಡ್ ಆಫ್ ಟೈಮ್ ಬಂದಿರುವಂತದ್ದು. ಸರ್, ನೀವು ಮನೆಯಲ್ಲಿ ಅಂದ್ರೆ ಮನೆ ಆಹಾರವನ್ನ ಹೇಗೆ ಬಳಕೆ ಮಾಡ್ಕೋಬೇಕು, ಏನೇನು ತಿನ್ಬೇಕು ಅಂತ ಹೇಳ್ತಾ ಇದ್ರಿ. ಎಲ್ಲವನ್ನು ತಿನ್ಬೇಕು, ಮಿತವಾಗಿ ತಿನ್ಬೇಕು, ಮತ್ತೆ ದೈಹಿಕ ಚಟುವಟಿಕೆ ಅದು ರೆಗ್ಯುಲರ್ ಆಗಿ ಇರಲೇಬೇಕಾಗುತ್ತೆ. ಎಕ್ಸರ್ಸೈಸ್, ಮಾರ್ನಿಂಗ್ ವಾಕಿಂಗ್. ಎಕ್ಸರ್ಸೈಸ್ ಅಂದ್ರೆ ಜಿಮ್ಗೆ ಹೋಗ್ಬೇಕು ಅಂತ ಏನಿಲ್ಲ, ರೆಗ್ಯುಲರ್ ಆಗಿ ವಾಕ್ ಮಾಡೋದ್ರಿಂದ. ಮತ್ತೆ ಕೆಲಸ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ, ಗದ್ದೆ ಕೆಲಸ ಮಾಡ್ತಾರೆ, ಮನೆ ಕೆಲಸನೂ ಮಾಡ್ತಾರೆ, ಅವು ಕೂಡ ವ್ಯಾಯಾಮನೇ. ರೆಗ್ಯುಲರ್ ಆಗಿ ಅವರು ಒಂದು ಆಕ್ಟಿವಿಟಿಲಿ ಇನ್ವಾಲ್ವ್ ಆಗಿರ್ಬೇಕು. ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕೆ ಆಗಲ್ಲ. ಯಾವ್ದಾದ್ರು ಒಂದು ವರ್ಕ್ ಇದ್ದಾಗ ಅವ್ರದ್ದು ಮೈಂಡ್ ಕೂಡ ಡೈವರ್ಷನ್ ಆಗುತ್ತೆ. ಸೊ ಅವರು ಊಟ ಮಾಡಿರೋದು ಕೂಡ ಡೈಜೆಷನ್ ಹೆಲ್ಪ್ ಆಗುತ್ತೆ. ಸೊ ದಟ್ ವಿಲ್ ಬಿ ಬೆಟರ್. ಇದನ್ನೆಲ್ಲ ಮಾಡ್ಕೊಂಡು ಇದಕ್ಕಿಂತ ಹೆಚ್ಚಿನದಾಗ ಏನಾದರೂ ತೊಂದರೆ ಇದ್ರೆ ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗದವರನ್ನ ಸಂಪರ್ಕ ಮಾಡಬಹುದು. ಖಂಡಿತವಾಗಿ ತಜ್ಞ ವೈದ್ಯರನ್ನ ಸಂಪರ್ಕ ಮಾಡಬಹುದು. ಮತ್ತೆ ಅವರ ಸಮಸ್ಯೆಗೆ ತಕ್ಕ ಹಾಗೆ ನೀವು ಚಿಕಿತ್ಸೆಯನ್ನ ತಗೊಳ್ತೀರಿ. ಹೌದೌದು. ಒಂದು ಫಿಸಿಕಲ್ ಲೈಫ್ ಸ್ಟೈಲ್. ಈಗಿನ ಲೈಫ್ ಸ್ಟೈಲ್ ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರು ಮೆಜಾರಿಟಿ ಆಫ್ ದ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಸ್ವಲ್ಪ ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸಿಂದ ಆಗಿರೋಂಥ ಕಾಯಿಲೆಗಳು. ಸೊ ಆ ಲೈಫ್ ಸ್ಟೈಲ್ನ ಒಂದು ಸ್ವಲ್ಪ ಕರೆಕ್ಟ್ ಮಾಡಿದ್ರೆ ಮೆಡಿಕೇಶನ್ ಸ್ವಲ್ಪ ಆದಷ್ಟು ಕಡಿಮೆನೇ ಆಗಿಬಿಡುತ್ತೆ. ಸೊ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಲೈಫ್ ಸ್ಟೈಲಿಂದ. ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನಾದರೂ ಅದ್ರ ಮೇಲೆ ಆದ್ಮೇಲೆ ಸಿಂಪ್ಟಮ್ಸ್ಗಳಿತ್ತು ಅಂದರೆ ನೆಕ್ಸ್ಟ್ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ತುಂಬ ಧನ್ಯವಾದಗಳು ಸರ್, ಇದುವರೆಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ. ನಮಸ್ತೆ. ಥ್ಯಾಂಕ್ ಯು. ಇದುವರೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗ್ಯಾಸ್ಟ್ರೋಎಂಟರಾಲಜಿ ತಜ್ಞರಾದ ಡಾಕ್ಟರ್ ಅಭಿಷೇಕ್ ಎಸ್ವೈ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.